ದಾವಣಗೆರೆ ದಕ್ಷಿಣದ ಕಿಚ್ಚು ಇನ್ನೂ ಕೂಡ ಆರಿಲ್ಲ. ಸಚಿವ ಜಮೀರ್ ಮೇಲಿನ ಸಿಟ್ಟು ಇನ್ನೂ ಕಡಿಮೆಯಾಗಿಲ್ಲ. ದಾವಣಗೆರೆ ದಕ್ಷಿಣ ದಂಗಲ್ ಬೆಂಕಿ ಆರಲ್ವಾ ಅನ್ನುವ ಪ್ರಶ್ನೆ ಬಂದ್ರೆ ಇನ್ನೂ ಕೂಡ ಹೊಗೆ ಆಡ್ತಾನೆ ಇದೆ, ಬೆಂಕಿ ಆಡ್ತಾನೆ ಇರೋದನ್ನ ನಾವು ನೋಡ್ತಾ ಇದೀವಿ. ಮುಸ್ಲಿಂ ಮುಖಂಡರಿಂದನೇ ಇದೀಗ ಸಚಿವ ಜಮೀರ್ ಅಹಮದ್ ಮೇಲೆ ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ ಮುಸ್ಲಿಂ ಮುಖಂಡರು. ಜಮೀರ್ ಅಹಮದ್ ಅವರು ಜೆಡಿಎಸ್ಗೆ ಹೋಗ್ತಾರೆ ಅನ್ನುವಂತಹ ಚರ್ಚೆಗಳು ಆರಂಭ ಆಗಿದೆಯಲ್ಲ, ಈ ಚರ್ಚೆಯ ಬೆನ್ನಲ್ಲೇ ಇದೀಗ ಮುಸ್ಲಿಂ ಮುಖಂಡರು ಮಾತನಾಡ್ತಿದ್ದಾರೆ. ಯಾರು ಪಕ್ಷದಿಂದ ಹೊರಗೆ ಹೋದ್ರೂ ಏನೂ ಆಗಲ್ಲ. ಕಾಂಗ್ರೆಸ್ನ ಹಿರಿಯ ಮುಖಂಡ ಉಬೇದುಲ್ಲಾ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಇಬ್ರಾಹಿಂ ಹೋದ್ರು, ಜಾಫರ್ ಶರೀಫ್ ಕೂಡ ಪಕ್ಷ ಬಿಟ್ರು, ಏನಾಯ್ತು ನಂತರ ಅವರ ಪರಿಸ್ಥಿತಿ? ಯಾರಾದ್ರೂ ಹೋದ್ರೆ ಹೊಸ ನಾಯಕತ್ವ ಬರುತ್ತೆ ಅಂತ ಹೇಳಿ ಜಮೀರ್ ಬಗ್ಗೆ ಉಬೇದುಲ್ಲಾ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಮೀರ್ ಬಗ್ಗೆ ಇನ್ನೊಬ್ಬ ನಾಯಕ ಕೂಡ ಮಾತಾಡಿದ್ದಾರೆ, ಮೆಹರೋಜ್ ಖಾನ್. ಕಾಂಗ್ರೆಸ್ ಮುಸ್ಲಿಂ ಸಮುದಾಯಕ್ಕೆ ಸ್ಥಾನಮಾನ ಕೊಟ್ಟಿದೆ, ಅಧಿಕಾರ ಕೊಟ್ಟಿದೆ. ಅಲ್ಪಸಂಖ್ಯಾತ ಇಲಾಖೆಗೆ ಅಂತಾನೆ 5,000 ಕೋಟಿ ಅನುದಾನವನ್ನ ಕಾಂಗ್ರೆಸ್ ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳೋದು ತಪ್ಪು. ಯಾವುದೇ ರೀತಿಯಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ಕಾಂಗ್ರೆಸ್ ಮುಖಂಡರುಗಳು, ಮುಸ್ಲಿಂ ಮುಖಂಡರುಗಳೇ ಹೇಳ್ತಾ ಇರುವಂಥದ್ದು. ಈಗಾಗಲೇ ಅನ್ಯಾಯ ಆಗಿದೆ ಅಂತ ಹೇಳ್ತಿದಾರಲ್ಲ, ಈ ರೀತಿಯಾಗಿ ಕೆಲವರು ಮಾಡ್ತಿರುವ ಆರೋಪಗಳನ್ನ ನಾವು ಖಂಡಿಸ್ತೇವೆ ಅಂತ ರಾಜ್ಯ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷ ಮೆಹರೋಜ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಇದೀಗ ದಾವಣಗೆರೆ ದಕ್ಷಿಣ ದಂಗಲ್ ಇನ್ನೂ ಕೂಡ ಜೋರಾಗಿ ಉರಿತಾ ಇದೆ, ಕಡಿಮೆಯಾಗುವ ಲಕ್ಷಣಗಳು ಕಾಣಿಸ್ತಿಲ್ಲ. ಮೊದಲನೇದಾಗಿ ನಾವು ಎಲ್ಲರೂ ಪಾರ್ಟಿ ಹೈಕಮಾಂಡ್ಗೆ ಕೇಳಿಕೊಳ್ಳೋದು ಏನಂದ್ರೆ, ಯಾರ್ಯಾರು ಪಕ್ಷಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ಪಾರ್ಟಿನಲ್ಲಿ ಡಿಸಿಪ್ಲಿನ್ ಇರಲ್ಲ. ಕೆಲವು ಜನ ಆಫೀಸ್ ಬೇರರ್ಸ್ ಇದ್ದಾರೆ, ಚೇರ್ಮನ್ಗಳು ಇದ್ದಾರೆ, ಯಾರೋ ಬಂದಿಲ್ಲ ಅಲ್ಲಿ. ದೇ ಆರ್ ಆಲ್ ಫಾಲೋವರ್ಸ್ ಆಫ್ ಒನ್ ಪರ್ಟಿಕ್ಯುಲರ್ ಪರ್ಸನ್. ಅವ್ರಿಗೆ ಅಪಾಯಿಂಟ್ ಮಾಡಿರೋದು ಪಾರ್ಟಿ, ಅವ್ರ ಮೇಲೇನೋ ಕ್ರಮ ತಗೊಳ್ಬೇಕು. ನಾವು ಹೈಕಮಾಂಡ್ನ ಕೇಳ್ತಾ ಇದ್ದೀವಿ. ರಾಜ್ಯದಲ್ಲಿ 10 ಶಾಸಕರು, ವಿಧಾನಸಭೆಯ 10 ಶಾಸಕರು, ವಿಧಾನ ಪರಿಷತ್ತಿಗೆ 4 ಸದಸ್ಯರು, 1 ರಾಜ್ಯಸಭಾ ಸದಸ್ಯರು, ಹಾಗೆ ನಮ್ಮ ಸಮುದಾಯದ 22 ಕಾರ್ಯಕರ್ತರಿಗೆ, ನನ್ನಂತಹ ಕಾರ್ಯಕರ್ತರಿಗೆ ಇವತ್ತು ನನ್ನ ಪಕ್ಷ ರಾಜ್ಯ ಸಚಿವ ಸ್ಥಾನಮಾನವನ್ನು ಕೊಟ್ಟು ಇವತ್ತು ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಮಾಡಿದ್ದಾರೆ. ಮತ್ತು ನಂತರ ಸರ್ಕಾರದಲ್ಲೂ ಕೂಡ ನಮ್ಮ ಅಲ್ಪಸಂಖ್ಯಾತರ ಇಲಾಖೆಗೆ 5,000 ಕೋಟಿಯಷ್ಟು ಅನುದಾನವನ್ನು, ಇವತ್ತು ಇತಿಹಾಸದಲ್ಲೇ ಇದು ಹೆಚ್ಚು ಅನುದಾನವನ್ನ ಕೊಟ್ಟಿರತಕ್ಕಂತಹ ನಮ್ಮ ಪಕ್ಷ 5 ಗ್ಯಾರಂಟಿಗಳ ಪ್ರಾಧಿಕಾರದ ಉಪಾಧ್ಯಕ್ಷನಾಗಿ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಪ್ರತಿ ವರ್ಷ 56,000 ಕೋಟಿ ಹಣವನ್ನ ಇವತ್ತು ನಾವು ಈ ರಾಜ್ಯದ 5 ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದೀವಿ. ಕೆಲವರು ನಮಗೆ ಅನ್ಯಾಯ ಆಗ್ತಿದೆ ಅಂತ ಯಾರು ಹೇಳ್ತಿದ್ದಾರೆ, ಇದು ಕೇವಲ ಅವರ ಒಂದು ರಾಜಕೀಯ ಉದ್ದೇಶಕ್ಕಾಗಿ, ಅವರ ಸ್ವಂತ ರಾಜಕೀಯ ಉದ್ದೇಶಕ್ಕಾಗಿ ಹೇಳ್ತಿದ್ದಾರೆ ಹೊರತು ಸಮುದಾಯದ ಹಿತದೃಷ್ಟಿಯಿಂದ ಇಲ್ಲ ಅಂತ. ರಾಜ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ಇನ್ನೂ ಕೂಡ ದಾವಣಗೆರೆ ದಕ್ಷಿಣದ ದಂಗಲ್ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಜಮೀರ್ ಅವರು ಒಂದ್ ಕಡೆ ಶಕ್ತಿ ಪ್ರದರ್ಶನ ಮಾಡುವಂತಹ ಪ್ರಯತ್ನಗಳನ್ನ ಮಾಡಿ ತಂತ್ರಗಾರಿಕೆಯನ್ನ ಮಾಡಿದ್ರು ಕೂಡ ಮತ್ತೊಂದು ಕಡೆ ಮುಸ್ಲಿಂ ಮುಖಂಡರುಗಳು ಈಗ ಜಮೀರ್ ವಿರುದ್ಧವೇ ಮಾತನಾಡುತ್ತಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಎಲ್ಲವನ್ನ ಕೊಟ್ಟಿದೆ ಅಂತ ಹೇಳ್ತಾ ಇರೋದು, ಇದು ಯಾವ ಮಜರುಗಳನ್ನ ಪಡ್ಕೊಳ್ತಿದೆ? ಯಾವ ರೀತಿಯಾಗಿ ಮಜಲುಗಳನ್ನ ಪಡ್ಕೊಳ್ತಾ ಇದೆ ಅಂದ್ರೆ, ಎಲ್ಲ ಒಂದ್ ಕಡೆಗೆ ಅಲ್ಪಸಂಖ್ಯಾತ ನಾಯಕರಲ್ಲಿ ಒಂದ್ ರೀತಿ ಇಬ್ಬಾಗ ಆಗ್ತಾ ಇದೆಯಾ ಅನ್ನುವಂಥ ನಿಟ್ಟಲ್ಲಿ, ಅಂದ್ರೆ ಕಾಂಗ್ರೆಸ್ನ ಮತ ಬ್ಯಾಂಕ್ ಅಲ್ಪಸಂಖ್ಯಾತರು ಏನಿದ್ರೆ ಅಲ್ಪಸಂಖ್ಯಾತರಲ್ಲಿ ಒಂದ್ ರೀತಿ ಒಡಕು ಮೂಡ್ತಾ ಇದೆಯಾ ಅನ್ನುವಂಥದ್ದು ಸಹಜವಾಗಿ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ದಾವಣಗೆರೆ ದಂಗಲ್ನಿಂದ ಎದುರಾಗಿರ್ತಕ್ಕಂಥ ಒಂದು ರಾಜಕೀಯ ಬೆಳವಣಿಗೆಗಳ ಸಾಕ್ಷಿ. ಯಾಕಂತ ಹೇಳಿದ್ರೆ ವಸತಿ ಸಚಿವ ಜಮೀರ್ ಅಹಮದ್ ಮತ್ತೆ MLC ಅಬ್ದುಲ್ ಜಬ್ಬಾರ್, ಮತ್ತೊಂದು ಕಡೆಯಾಗಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಅಂದ್ರೆ ಮಾಜಿ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಸೇರಿದಂತೆ ಕೆಲವರು ಅಲ್ಲಿ ಸಮರ್ಥ ಶಾಮನೂರ್ ಅವರ ವಿರುದ್ಧ ಕೆಲಸವನ್ನ ಮಾಡಿದ್ರು. ಅಂದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೇಳುವಂತ ಒಂದು ನೆಪದಲ್ಲಿ ಅಲ್ಲಿ ಪಕ್ಷದ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಆದ್ರೆ ಪಕ್ಷಕ್ಕೆ ಶಿಸ್ತಿನ ಸಿಪಾಯಿಗೆ ನಡ್ಕೊಳ್ಬೇಕು ಅಂದ್ರೆ ಪಕ್ಷ ಒಂದು ಯಾರಿಗೆ ಟಿಕೆಟ್ ಕೊಡುತ್ತೋ ಆ ಬಳಿಕ ಅವರು ಏನೋ ಪಕ್ಷದ ಅಭ್ಯರ್ಥಿಗೆ ಏನೋ ನಾವು ದುಡಿಬೇಕಾಗುತ್ತೆ.
ಎಲ್ಲ ಒಂದ್ ಕಡೆಯಾಗಿ ಇದು ಅಲ್ಪಸಂಖ್ಯಾತರಿಗೆ ಅವಮಾನ ಮಾಡುವಂತ ಒಂದು ಕೆಲಸವನ್ನ ಜಮೀರ್ ಅಹಮದ್ ಅಂಡ್ ಟೀಮ್ ಮಾಡ್ತಾ ಇದೆ ಅನ್ನುವಂತ ನಿಟ್ಟಲ್ಲಿ ಇದೀಗ ಅಲ್ಪಸಂಖ್ಯಾತ ನಾಯಕರುಗಳೇ ಏನು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ತೆಗೆದುಕೊಂಡಿರ್ತಕ್ಕಂಥ ಒಂದು ಕ್ರಮವನ್ನ ಸ್ವಾಗತ ಮಾಡಿರುವಂತದ್ದು. ಎಸ್ಪೆಷಲಿ ಇವತ್ತು ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಪದಾಧಿಕಾರಿಗಳೇನಿದ್ರೆ ಅವರೆಲ್ಲರೂ ಕೂಡ ಖಾಸಗಿ ಹೋಟೆಲ್ನಲ್ಲಿ ಸಭೆ ಸೇರಿದ್ರು. ಆ ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸೋದ್ರ ಮೂಲಕವಾಗಿ ಜಮೀರ್ ಅಹಮದ್, ಮತ್ತೊಂದು ಕಡೆಯಾಗಿ ಅಬ್ದುಲ್ ಜಬ್ಬಾರ್ ಮತ್ತೆ ನಜೀರ್ ಅಹಮದ್ ಇವ್ರ ಮೂವರ ವಿರುದ್ಧವೂ ಕೂಡ ತೀವ್ರ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಪಕ್ಷಕ್ಕಿಂತ ದೊಡ್ಡವರು ಯಾರು ಇಲ್ಲ, ಯಾರೇ ತಪ್ಪು ಮಾಡಿದ್ರು ಮುಲಾಜಿಲ್ದಲೇ ಕ್ರಮವನ್ನು ತೆಗೆದುಕೊಳ್ಬೇಕು. ಅಬ್ದುಲ್ ಜಬ್ಬಾರ್ ಅವರು ಏನು ನಮ್ಮ ಮನೆಗೆ ಬಂದು ಯಾರು ಕರೀಲಿಲ್ಲ ಅಂತಾರೆ, ಆದ್ರೆ ಅವರು ಪಕ್ಷದ MLC ಆಗಿದ್ದಾರೆ. ಮತ್ತೊಂದು ಕಡೆಯಾಗಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಆಗಿದ್ರು. ಅವರು ಅವತ್ತು ಅಲ್ಲಿ ಮುಂದಿನ ಕೈ ಕೆಲಸವನ್ನ ಮಾಡಬೇಕಾಗಿತ್ತು. ನಾವೆಲ್ಲರೂ ಕೂಡ ಬೆಂಗಳೂರಿಂದ ಹೋಗಲ್ಲಿ ಕ್ಯಾಂಪ್ ಹಾಕಿದ್ದೀವಿ, ನಮಗೆ ಪಕ್ಷ ಮುಖ್ಯ. ಹೀಗಾಗಿ ಅಬ್ದುಲ್ ಜಬ್ಬಾರ್ ಅವರು ನನ್ನನ್ನು ಕರೀಲಿಲ್ಲ ಅನ್ನುವಂತ ಒಂದು ಕಾರಣಕ್ಕೋಸ್ಕರವಾಗಿ ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಎಸ್ಪೆಷಲಿ ಏನು ಅಬ್ದುಲ್ ಜಬ್ಬಾರ್ ಅವರು ಪಕ್ಷದ ವಿರುದ್ಧವಾಗಿ ಅಂದ್ರೆ SDP ಅಭ್ಯರ್ಥಿಗಾಗಿರ್ಬೋದು, ಇತರೆ ಮುಸ್ಲಿಂ ಅಭ್ಯರ್ಥಿಗಳಿಗೆ ಏನು ಹಣಕಾಸು ನೆರವನ್ನ ನೀಡಿರೋದಾಗಿರ್ಬೋದು, ಮತ್ತೊಂದು ಕಡೆಯಾಗಿ ಅಡ್ಡ ಮತದಾನ ಮಾಡುವಂತ ಒಂದು ನಿಟ್ಟಲ್ಲಿ ಮಾತುಕತೆ ನಡೆಸಿರುವಂತಹ ಆಡಿಯೋ ವಿಡಿಯೋ ಕ್ಲಿಪ್ಗಳು ನಮ್ಮ ಹತ್ರ ಇದಾವೆ ಅನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು. ಅಲ್ಪಸಂಖ್ಯಾತರಿಗೆ ಯಾರು ಲೀಡರ್ ಇಲ್ಲ, ಇರೋದೇ ಇಬ್ರು, ಒಂದು ಸಿದ್ದರಾಮಯ್ಯ, ಇನ್ನೊಂದು ಡಿ.ಕೆ. ಶಿವಕುಮಾರ್ ಅನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು. ಎಸ್ಪೆಷಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಮಾತಾಡಿದ್ರು ನವಿತಾ ಜೈನ್. ಏನು ಅಂದ್ರೆ ಜಮೀರ್ ಅಹಮದ್ ಅವರು ಪಕ್ಷ ತೊರೆದಿಂದ ಕಾಂಗ್ರೆಸ್ಗೆ ಏನೂ ನಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ CM ಇಬ್ರಾಹಿಂ ಅವರು ಪಕ್ಷ ಬಿಟ್ರು, ಜಾಫರ್ ಶರೀಫ್ ಅವರು ಪಕ್ಷ ಬಿಟ್ರು, ರೋಷನ್ ಬೇಗ್ ಅವರು ಹೋದ್ರು. ಪಕ್ಷಕ್ಕೆ ಏನಾದ್ರೂ ಡ್ಯಾಮೇಜ್ ಆಯ್ತಾ? ಯಾರಿಂದಲೂ ಪಕ್ಷ ಅಲ್ಲ ಅನ್ನುವಂತ ನಿಟ್ಟಲ್ಲಿ ಈ ಮೂಲಕವಾಗಿ ಇದೀಗ ಜಮೀರ್ ಅಹಮದ್ ಅವರ ವಿರೋಧಿ ಪಡೆ ಒಂದು ರೀತಿ ಆಕ್ಟಿವ್ ಆಗೋದ್ರ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಕ್ರಮ ಸರಿಯಾಗಿದೆ ಅನ್ನುವಂತ ಒಂದು ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ನವಿತಾ ಜೈನ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಮೇ 9ಕ್ಕೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ನೆರವೇರಲಿದೆ. ಚಿತ್ರದುರ್ಗದಲ್ಲಿ ಈ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು. ರಾಜ್ಯ ರಾಜಕಾರಣದಲ್ಲಿ 50 ವರ್ಷವನ್ನ BS ಯಡಿಯೂರಪ್ಪ ಅವರು ಪೂರೈಸಿದ್ದಾರೆ. ಈ ಹಿನ್ನೆಲೆಯಲ್ಲಿಯೇ ಅಭಿಮಾನೋತ್ಸವ ಅನ್ನುವ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಮುಂದಾಗಿದೆ ವಿಜಯೇಂದ್ರ ಬಣ. BSY ಅಭಿಮಾನೋತ್ಸವಕ್ಕೆ ಅಂತೂ ಇಂತೂ ಕೊನೆಗೂ ಕೂಡ ಹೈಕಮಾಂಡ್ ಇದೀಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇತ್ತು. ಆದರೆ ಇದೀಗ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರೇ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅಭಿಮಾನೋತ್ಸವ ಮಾಡೋದಕ್ಕೆ ಹೈಕಮಾಂಡ್ ವರಿಷ್ಠರು ಈಗ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಮೂಲಕ ವಿಜಯೇಂದ್ರ ಬಣ ಮಾಡ್ತಾ ಇರುವ ಅಭಿಮಾನೋತ್ಸವಕ್ಕೆ ಇದೀಗ ಹೈಕಮಾಂಡ್ ಅವಕಾಶವನ್ನ ಮಾಡಿಕೊಟ್ಟೋದ್ರ ಮೂಲಕ ಇಷ್ಟು ದಿನಗಳ ಕಾಲ ಸಾಕಷ್ಟು ಗೊಂದಲಗಳಿತ್ತು, ಪ್ರಶ್ನೆಗಳಿತ್ತು. ಅವಕಾಶ ಇರುತ್ತಾ ಇಲ್ವಾ, ಆ ಒಂದು ರೀತಿಯಲ್ಲಿ ಹೈಕಮಾಂಡ್ ಅವಕಾಶ ಮಾಡಿಕೊಡುತ್ತಾ ಅಂತ ಹೇಳಿ. ಬಟ್ ಅಂತೂ ಇಂತೂ ಇದೀಗ ಗ್ರೀನ್ ಸಿಗ್ನಲ್ ನೀಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಅಭಿಮಾನೋತ್ಸವ ಕಾರ್ಯಕ್ರಮಕ್ಕಾಗಿ ಹಲವು ಬಾರಿ ಕೇಳಿದ್ರು, ಆ ನಂತರ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇತ್ತು. ಇಂಥ ಸಂದರ್ಭದಲ್ಲಿ ಇದೀಗ ಹೈಕಮಾಂಡ್ ಏನು ಸೂಚನೆಯನ್ನ ಕೊಟ್ಟಿದೆ? ಖುದ್ದು ಗೃಹ ಸಚಿವರೇ ಬರ್ತಾರ ಕಾರ್ಯಕ್ರಮಕ್ಕೆ? ಖಂಡಿತವಾಗ್ಲೂ ನವಿತಾ, ಮೇ 9ಕ್ಕೆ ಈಗ ಏನು ಯಡಿಯೂರಪ್ಪರ ಅಭಿಮಾನೋತ್ಸವ ಕಾರ್ಯಕ್ರಮ ನಿಗದಿ ಆಗಿರುವಂತದ್ದು. ಇದು ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿರುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಯಡಿಯೂರಪ್ಪನವರು ಹುಟ್ಟುಹಬ್ಬವನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇತ್ತು ರಾಜ್ಯ ಬಿಜೆಪಿಯಲ್ಲಿ. ಆದ್ರೆ ಕಳೆದ ವರ್ಷ ಬಣ ಬಡಿದಾಟ ದೊಡ್ಡ ಮಟ್ಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪ ಹುಟ್ಟುಹಬ್ಬಕ್ಕೆ ಯಾವುದೇ ಒಂದು ಉತ್ಸವಕ್ಕೆ ಅವಕಾಶವನ್ನು ಹೈಕಮಾಂಡ್ ಕೊಟ್ಟಿರಲಿಲ್ಲ. ಈಗ ಅಂತಿಮವಾಗಿ ಈಗ ಯಡಿಯೂರಪ್ಪನವರು 50 ವರ್ಷ ರಾಜಕೀಯದಲ್ಲಿ ತಮ್ಮ ಅವಧಿಯನ್ನು ಪೂರೈಸಿದ್ದಾರೆ. ಹಾಗಾಗಿ ಅವರ ಬಗ್ಗೆ ಸಾಧನೆ ಮತ್ತೆ ಅವರ ಮಾರ್ಗದರ್ಶನ ಬೇಕು ರಾಜ್ಯ ಬಿಜೆಪಿಗೆ. ಈಗ ಯಡಿಯೂರಪ್ಪನವರು ನಿವೃತ್ತಿಯಾಗಿದ್ದಾರೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಂತವರು ಯಡಿಯೂರಪ್ಪನವರು. ಈಗ ಯಡಿಯೂರಪ್ಪನವರು ನಿವೃತ್ತಿಯಾದಂತಹ ಸಂದರ್ಭದಲ್ಲಿ ಈಗ ಮುಖ್ಯವಾಗಿ ಕಿರಿಯ ನಾಯಕರಿಗೂ ಕೂಡ ಅವರ ಮಾರ್ಗದರ್ಶನ ಬೇಕು. ಹಾಗಾಗಿನೇ ಅವರ ಸಾಧನೆಗಳನ್ನ ತಿಳಿಪಡಿಸುವಂತ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದ್ದು, ಈಗ ಚರ್ಚೆ ಮಾಡಿ ಅಂತಿಮವಾಗಿ ಅದು ರೂಪುರೇಷೆ ಕೂಡ ಸಿದ್ಧವಾಗಿದೆ. ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಅಂದ್ರೆ ಏನು ಮಧ್ಯ ಕರ್ನಾಟಕ ಕೇಂದ್ರ ಭಾಗ ಅಂತ ಹೇಳ್ಬೋದು, ಆ ಒಂದು ಭಾಗದಲ್ಲಿ ದೊಡ್ಡ ಮಟ್ಟದ ಇಡೀ ರಾಜ್ಯದಿಂದ ಜನರನ್ನ ಅಲ್ಲಿ ಸೇರಿಸೋದ್ರ ಮುಖಾಂತರವಾಗಿ ಒಂದು ಚಿತ್ರದುರ್ಗದಲ್ಲೇ ದೊಡ್ಡ ಮಟ್ಟದ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಭರ್ಜರಿ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಈ ಒಂದು ಸಿದ್ಧತೆ ಮಾಡ್ಕೊಳ್ಳೋಕೆ ಮುಂಚಿತವಾಗಿನೇ ಕೇಂದ್ರದ ವರಿಷ್ಠರನ್ನು ಕೂಡ ಈಗಾಗಲೇ ವಿಜೇಂದ್ರ ಅವರು ಅವಕಾಶ ಕೇಳಿದ್ರು. ಈಗ ಅಂತಿಮವಾಗಿ ಅವರು ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಕಾರ್ಯಕ್ರಮ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಬರ್ತಾ ಇರುವಂತದ್ದು. ಅಮಿತ್ ಶಾ ಅವರು ಬಂದಂತ ಸಂದರ್ಭದಲ್ಲಿ ಸಹಜವಾಗಿನೇ ಸಾಕಷ್ಟು
ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಒಂದು ಕಾರ್ಯಕ್ರಮ. ಒಂದ್ ಕಡೆಗೆ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಒಂದು ಚರ್ಚೆ ನಡೀತಾ ಇತ್ತು. ಅಂತ ಸಂದರ್ಭದಲ್ಲಿ ಈಗ 3 ವರ್ಷಗಳನ್ನು ಕೂಡ ಪೂರೈಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಎಲ್ಲೊಂದ್ ಕಡೆ ರಾಜ್ಯ ಬಿಜೆಪಿ ಬೂಸ್ಟ್ ಕೊಡುವಂತದ್ದು, ಮತ್ತೊಂದ್ ಕಡೆ ವಿಜೇಂದ್ರ ಅವರ ನಾಯಕತ್ವಕ್ಕೂ ಕೂಡ ಒಂದು ಶಕ್ತಿಯನ್ನ ತರುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಯೋಜನ ಆಗುತ್ತೆ ಅನ್ನುವಂಥದ್ದು ಕೂಡ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿನೇ ವಿಜೇಂದ್ರ ಮತ್ತೆ ಯಡಿಯೂರಪ್ಪನವರ ಕುಟುಂಬ ಮತ್ತೆ ಅಭಿಮಾನಿಗಳು ಅವರೆಲ್ಲ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು. ಹೀಗಾಗಿನೇ ಈಗ ಕಾರ್ಯಕ್ರಮ ಅಂತಿಮವಾಗಿ ನಿಗದಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿನೇ ರಾಜ್ಯ ಬಿಜೆಪಿಯ ಉಳಿದಿರ್ತಕ್ಕಂಥ ನಾಯಕರು ಯಾವ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ತೆಗೆದುಕೊಳ್ತಾರೆ ಮತ್ತೆ ಅದರ ನಡೆಯನ್ನ ತೋರ್ತಾರೆ ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಮತ್ತೊಂದು ಕಡೆ ಈ ಒಂದು ಕಾರ್ಯಕ್ರಮಕ್ಕೆ ಅಮಿತ್ ಶಾ ಬರ್ತಾ ಇರುವಂತದ್ದು ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.